ಹಲೋ ನಮಸ್ತೆ. ಇವತ್ತು ಶುಕ್ರವಾರ ವೈಕುಂಠ ಏಕಾದಶಿಯ ದಿನ. ನಾನು ಫಸ್ಟ್ ವ್ಲಾಗ್ ಮಾಡ್ತಾಯಿದ್ದೀನಿ. ಇಷ್ಟು ದಿನ ವೀಡಿಯೋಸ್ ಹಾಕ್ತಾಯಿದ್ದೆ, ಅದು ವೀರಗಾಸೆ ವೀಡಿಯೋಸ್ ಹಾಕ್ತಾಯಿದ್ದೆ. ನಿಮಗೇನಾದರೂ ಸಮಾರಂಭಗಳಿಗೆ ಮತ್ತು ಜಾತ್ರೆಗಳಿಗೆ ವೀರಗಾಸೆ, ವೀರಭದ್ರ, ಅಘೋರಿ ವೇಷ ಬೇಕಾದರೆ ನಾನು ನನ್ನ ವೀಡಿಯೋಸಲ್ಲಿ ಒಂದು ಫೋನ್ ನಂಬರ್ ಕೊಟ್ಟಿರ್ತೀನಿ. ಆ ನಂಬರ್ಗೆ ಕಾಲ್ ಮಾಡಿ ಸಿಗ್ತಾರೆ. ತುಂಬ ಚೆನ್ನಾಗಿ ನೃತ್ಯ ಮತ್ತು ಭಾಷಣ ಎಲ್ಲ ಮಾಡ್ತಾರೆ. ವೀರಭದ್ರನ ವೇಷ ಹಾಕ್ಕೊಂಡು ತುಂಬ ಚೆನ್ನಾಗಿ ಮಾಡ್ತಾರೆ. ಮತ್ತು ಅಘೋರಿ ವೇಷ, ಈಶ್ವರಂದು ಎಲ್ಲ ಹಾಕ್ಕೊಳ್ತಾರೆ. ನಿಮಗೆ ಬೇಕಾಗಿದ್ದಲ್ಲಿ ಅದಕ್ಕೆ ಕಾಂಟ್ಯಾಕ್ಟ್ ಮಾಡಿ. ಇದು ನನ್ನ ಫಸ್ಟ್ನೇ ವ್ಲಾಗ್. ಇವತ್ತು ವೈಕುಂಠ ಏಕಾದಶಿ ಆಗಿರೋದ್ರಿಂದ ನನ್ನ ಮೊದಲನೇ ವ್ಲಾಗ್ ಶುರು ಮಾಡ್ತಾಯಿದ್ದೀನಿ. ಪ್ಲೀಸ್ ಎಲ್ಲರೂ ನನಗೆ ಸಪೋರ್ಟ್ ಮಾಡಿ. ಬೆಳಗ್ಗೆನೇ ವಾಕಿಂಗ್ ಎಲ್ಲ ಮುಗಿಸ್ಕೊಂಬಂದು ರಂಗೋಲಿ ಹಾಕಿ ನಮ್ಮ ಯಜಮಾನ್ರಿಗೆ ಟಿಫನ್ ಅಡುಗೆ ಮಾಡಿ ಕಳಿಸಿದ್ದೆ. ಈಗ ಮಕ್ಕಳೆದ್ದಿದ್ರು, ಮಕ್ಕಳಿಗೆ ಕಾಫಿ ಮಾಡಿಕೊಡೋಣ ಅಂದ್ಬಿಟ್ಟು ಕಾಫಿ ಮಾಡ್ತಾಯಿದ್ದೆ. ಆಗಲೇ 7:30 ಆಗಿತ್ತು. ಅವರು ಎದ್ದು ಸ್ನಾನ ಎಲ್ಲ ಮುಗಿಸ್ಕೊಂಬರ್ಬೇ ಅಂದ್ಬಿಟ್ಟು ಬೇಗ ಕಾಫಿ ಮಾಡಿಕೊಡ್ತಾಯಿದ್ದೆ. ನಾನು ಬೆಳಗ್ಗೆನೇ ಟಿಫನ್ನು ಮತ್ತು ತಿಂಡಿ ಮಾಡಿರ್ತೀನಿ. ನಮ್ಮ ಯಜಮಾನ್ರು ಬೆಂಗಳೂರಿಗೆ ಕೆಲಸಕ್ಕೆ ಹೋಗ್ತಾರೆ. ಆದ್ದರಿಂದ ಬೆಳಗ್ಗೆನೇ ಅವ್ರಿಗೆ ಮಾಡಿ ಎಲ್ಲ ಹಾಕಿ ಕಳಿಸಿದ್ದೆ. ಟ್ರೈನ್ಗೆ ಹೋದ್ರು ಅವರು. ಮಕ್ಳಿಗೂ ಎದ್ದು ಕಾಫಿ ಎಲ್ಲ ಮಾಡಿಕೊಟ್ಟೆ. ಅವರು ಸ್ನಾನಕ್ಕೆ ಹೋಗಲಿ ಅಂದ್ಬಿಟ್ಟು ಆಲ್ರೆಡಿ ಕುಡಿತಾ ಇದ್ದಾರೆ. ಹೇಳ್ತಾ ಇದ್ದೆ ಬೇಗ ಕುಡಿದ್ಬಿಟ್ಟು ಸ್ನಾನಕ್ಕೆ ಹೋಗ್ರಿ, ಟೈಮ್ ಆಯಿತು ಅಂತ. ನಮ್ಮ ಆಲ್ರೆಡಿ ಪೂಜೆ ಎಲ್ಲ ಮುಗ್ದಿತ್ತು. ಬೆಳಗ್ಗೆನೇ ಅವರು ಪೂಜೆ ಮುಗಿಸಿದ್ರು. ನಾನು ದೋಸೆ ಹಾಕ್ತಾಯಿದ್ದೆ. ಅಶ್ವಿನಿ ವಿಡಿಯೋ ಮಾಡ್ಕೊಂಬಂದ್ಲು, ಬೇಗ ದೋಸೆ ಹಾಕತ್ತೆ, ಟೈಮ್ ಆಯಿತು ಅಂತಂದು. ನಾನು ಬೇಗ ಅವ್ರಿಗೆ ದೋಸೆ ಹಾಕ್ತಾಯಿದ್ದೆ. ಸ್ನಾನ ಮುಗಿಸ್ಕೊಂಬಂದಿದ್ಲು ಅವಳು. ಹಾಗೆ ಬಾಕ್ಸ್ಗಳು ಹಾಕೊಳ್ಬೇಕು ಅಂದ್ಬಿಟ್ಟು ದೋಸೆ ಸುಡ್ತಾಯಿದ್ದೆ. ಬಾಕ್ಸ್ಗೆಲ್ಲ ಆಯಿತು. ಮಕ್ಕಳೆಲ್ಲ ಹೋದರು. ಅಶ್ವಿನಿ ಮತ್ತು ಜೀವನ್ನು. ಈಗ ವಿಶ್ವ ಹೋಗ್ತಾಯಿದ್ದಾನೆ. ಇವನು ನನ್ನ ಮಗ ಚಿಕ್ಕವನು. ಮಕ್ಕಳೆಲ್ಲ ಹೋದ್ರು ಅಂದ್ಬಿಟ್ಟು ನಾನು ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗೋಣ ಅಂದ್ಬಿಟ್ಟು ರೆಡಿ ಆದೆ. ಬೆಳಗ್ಗೆನೇ ಪೂಜೆ ಆಗಿರೋದ್ರಿಂದ ಏನು ಇದಿಲ್ಲ. ಬೆಳಗ್ಗೆ ಅವರು ಸ್ನಾನ ಮಾಡ್ಕೊಂಡು ಪೂಜೆ ಮಾಡಲಿ ಅಂದ್ಬಿಟ್ಟು ನೆನ್ನೆನೇ ರೆಡಿ ಮಾಡಿಟ್ಟಿದ್ದೆ. ನಾನು ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗ್ಬೇಕಂದ್ಬಿಟ್ಟು ರೆಡಿಯಾಗಿದ್ದೆ. ಗಂಗಮ್ಮನ ಗುಡಿಗೆ ಪೂಜೆ ಸಾಮಾನೆಲ್ಲ ಎತ್ಕೊಂಡು ನಾನು ಹೊರಟೆ. ಆಗಲೇ 11 ಗಂಟೆ ಆಗಿತ್ತು. ಬೀಗ ಹಾಕ್ಕೊಂಡು ನಾನು ಹೊರಟೆ. ನಾನು ಹೋಗಿದ್ದು ಗಂಗಮ್ಮ ಗುಡಿ ಅಂತ. ಇಲ್ಲೇ ಬಂಗಾರಪೇಟೆ ನಮ್ಮದು ಊರು. ಬಂಗಾರಪೇಟೆಯಲ್ಲಿ ಗಂಗಮ್ಮ ದೇವಸ್ಥಾನ ಅಂದರೆ ಯಾರು ಬೇಕಾದರೂ ತೋರಿಸ್ತಾರೆ. ತುಂಬ ವಿಶಿಷ್ಟವಾದ ದೇವಸ್ಥಾನ. ತುಂಬ ಒಂದು 60-70 ವರ್ಷದ 70-80 ವರ್ಷದ ಹಿಂದಿಂದು ಇದು ದೇವಸ್ಥಾನ. ಸಂಕ್ರಾಂತಿ ಹಬ್ಬ ಬಂತಲ್ಲ, ಅದಕ್ಕೋಸ್ಕರ ಪೇಂಟ್ ಮಾಡಿಸ್ತಾಯಿದ್ರು ದೇವಸ್ಥಾನ ಎಲ್ಲನೂ. ನಾನು ಹೋಗೋಷ್ಟರಲ್ಲಿ ತುಂಬ ಜನ ಏನಿರಲಿಲ್ಲ, ಕಮ್ಮಿನೇ ಇದ್ದರು. ಇಲ್ಲಾಂದರೆ ತುಂಬ ಜನ ಇರ್ತಾರೆ. ನಾನು ಪ್ರತಿ ವಾರ ಶುಕ್ರವಾರ ದೇವಸ್ಥಾನಕ್ಕೆ ಹೋಗ್ತೀನಿ. ಇದೇ ನೋಡಿ ಗಂಗಮ್ಮನ ದೇವಸ್ಥಾನ, ನಮ್ಮ ಕುಲದೇವತೆ. ಬಂಗಾರಪೇಟೆ ಅಂತಲ್ಲ, ಸುತ್ತಮುತ್ತ ಊರಿಗೆಲ್ಲ ಗೊತ್ತು ಈ ಅಮ್ಮನ ಪವಾಡ ಏನಂತ. ಇಲ್ಲಿ ಮಕ್ಕಳಾಗದಿದ್ದವ್ರಿಗೆ ಮಕ್ಕಳಾಗಿದ್ದಾವೆ, ಮದುವೆ ಆಗದಿದ್ದವ್ರಿಗೆ ಮದುವೆ ಆಗಿದೆ. ಏನೇ ಕೇಳ್ಕೊಂಡ್ಲು ಆ ಅಮ್ಮ ನೆರವೇರಿಸಿದ್ದಾರೆ. ಅಷ್ಟೊಂದು ಪವರ್ಫುಲ್ ದೇವರು. ನಾವು ಈ ಅಮ್ಮನ್ನೇ ನಂಬಿರೋದು. ಅದಕ್ಕೋಸ್ಕರನೇ ನನ್ನ ಚಾನಲ್ಗೆ ಸಾಯಿ ಗಂಗಾ ಅಂತ ಹೆಸರಿಟ್ಟಿರೋದು. ಆ ಅಮ್ಮನ ಆಶೀರ್ವಾದನೇ ನನಗೆ. ಇಷ್ಟು ಬೇಗ 2000 ಸಬ್ಸ್ಕ್ರೈಬರ್ ಆಗ್ತಾರಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಆಗಿದ್ದಕ್ಕೆ ತುಂಬ ಸಂತೋಷ. ಅದಕ್ಕೋಸ್ಕರ ನಾನು ದೇವಸ್ಥಾನಕ್ಕೆ ಬಂದೆ, ಪೂಜೆ ಮಾಡ್ಕೊಂಡು ಹೋಗೋಣ ಅಂತ. ಎಲ್ಲರಿಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರೋರ್ಗೂ ಎಲ್ಲರಿಗೂ ಧನ್ಯವಾದಗಳು. ಹಾಗೆ ಮುಗಿಸ್ಕೊಂಡು ಈಚೆ ಕಡೆ ಬಂದೆ. ನಮ್ಗೆ ಗೊತ್ತಿರೋರೊಬ್ಬರು ಮಾತಾಡಿಸ್ತಾಯಿದ್ರು. ಹಂಗೆ ಮಾತಾಡಿಸ್ಬಿಟ್ಟು ಪಕ್ಕದಲ್ಲೇ ಮುನೇಶ್ವರನ ದೇವಸ್ಥಾನ ಇದೆ. ಮುನೇಶ್ವರನ ದೇವಸ್ಥಾನಕ್ಕೆ ಹೋಗಿ ಹಂಗೆ ಕೈ ಮುಗಿಯೋಣ ಅಂದ್ಬಿಟ್ಟು ಹೋದೆ. ನೋಡಿ, ಇದೆ ಮುನೇಶ್ವರನ ದೇವಸ್ಥಾನ. ಇಲ್ಲಿ ಅಲಂಕಾರ ಎಲ್ಲ ಕಮ್ಮಿ ಇರುತ್ತೆ. ಈಗ ಪೂಜೆ ಮಾಡೋದಿಲ್ಲ ಇಷ್ಟೊತ್ತಿನಲ್ಲಿ ಅಯ್ಯಪ್ಪಗೆ. ಅಲ್ಲಿ ಮುಗಿಸ್ಕೊಂಡು ನಾಗರಕಲ್ಲಿಗೆ ನಮಸ್ಕಾರ ಹಾಕ್ಕೊಂಡು ಮತ್ತೆ ಮನೆಗೆ ಬಂದೆ. ಮನೆಗೆ ಬಂದು ಬೆಳಗ್ಗೆನೇ ಮ್ಯಾಟ್ ಎತ್ತಾಕಿದ್ದೆ ಮನೆ ತೊಳೆಯುವಾಗ. ಇವಾಗ ಅದನ್ನು ಮ್ಯಾಟ್ ಹಾಕೋಣ ಅಂದ್ಬಿಟ್ಟು ಎತ್ಕೊಂಡೆ.
ಮೇಟೆಲ್ಲ ಹಾಕ್ತಾಯಿದ್ದೀನಿ. ಮಕ್ಕಳು ಮತ್ತೆ 4 ಗಂಟೆಗೆ ಬರ್ತಾರೆ. ಅಷ್ಟರಲ್ಲಿ ಅವರೇಕಾಯಿ ಎಲ್ಲ ಏನು ಇದ್ದರೆ ಸುಲ್ಕೊಡೋಣ, ಅವರೇಕಾಯಿ ಸುಲಿದು ನೀರಲ್ಲಿ ಹಾಕೋಣ, ಇಸ್ಕೊಳ್ಳೋಣ ಅಂದ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೆ. ಮತ್ತು ಶುಕ್ರವಾರ ಎಲ್ಲ ಮಲಗೋಕ್ಕೂ ಆಗೋದಿಲ್ಲ ಮಧ್ಯಾಹ್ನ ಹೊತ್ತು. ಅದಕ್ಕೆ ಏನಾದರೂ ಕೆಲಸ ಮಾಡ್ಕೊಂಡು ಕುತ್ಕೊಳ್ಳೋಣ ಅಂದ್ಬಿಟ್ಟು ಟಿ ವಿ ಆನ್ ಮಾಡ್ಕೊಳ್ಳೋಣ, ಹಂಗೆ ಅವರೇಕಾಯಿ ಬಿಡಿಸಿ ಅಂದ್ಬಿಟ್ಟು ನೋಡಿಕೊಂಡೆ. ಸಂಜೆ ದೇವಸ್ಥಾನಕ್ಕೆ ಹೋಗಬೇಕು. ಎಳ್ಬುರ್ಗಿ ಅಂತ ವೆಂಕಟರಮಣ ಸ್ವಾಮಿ ದೇವಸ್ಥಾನ, ಅದು ಬಂಗಾರಪೇಟೆಯಿಂದ ಒಂದು 2-3 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ. ಪ್ರತಿ ವರ್ಷವೂ ನಾವು ಹೋಗ್ತೀರಿ ವೈಕುಂಠ ಏಕಾದಶಿ ದಿನ. ಅಲ್ಲಿ ತುಂಬ ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ, ನೋಡೋಕ್ಕೆ 2 ಕಣ್ಣು ಸಾಲದು ಆ ಥರ ಅಲಂಕಾರ ಮಾಡಿರ್ತಾರೆ. ಆ ವಿಡಿಯೋ ನಾಳೆ ಅಪ್ಲೋಡ್ ಮಾಡ್ತೀನಿ. ಇವತ್ತು ಸಾಯಂಕಾಲ ನಮ್ಮ ಯಜಮಾನ್ರು ಬರಬೇಕು. ಮಕ್ಕಳು ಬಂದಮೇಲೆ ಟ್ಯೂಷನ್ಗೆ ಹೋಗ್ಬೇಕು. ಅವರು ಟ್ಯೂಷನಿಂದ ಬಂದಮೇಲೆ ಹೋಗೋಣ ಅಂದ್ಬಿಟ್ಟು ಅಷ್ಟೊತ್ತಿಗೆ ಅವ್ರು ಬರೋಷ್ಟರಲ್ಲಿ ಮಕ್ಕಳು ಬರೋಷ್ಟರಲ್ಲಿ ಅವರೇಕಾಯಿ ಬಟ್ಟೆ ಮಡಚಿ ಇಡೋದು, ಬೇಳೆ ಕಳಿಸ್ಕೊಳೋದು ಮಾಡ್ಕೊಳೋಣ ಕುತ್ಕೊಂಡು ಅಂದ್ಕೊಂಡೆ. ಫ್ರಿಜ್ಜಲ್ಲಿ ತೆಗ್ದು ಇಟ್ಟಿದ್ದರಿಂದ ತಣ್ಣಗಿತ್ತು. ಅದಕ್ಕೋಸ್ಕರ ಟೇಬಲ್ ಮೇಲೆ ಹಾರಾಕಿದ್ದೆ ಸ್ವಲ್ಪ ಹೊತ್ತು. ಮತ್ತು ಪೂಜೆ ದೇವಸ್ಥಾನಕ್ಕೆ ಹೋಗಿ ಬಂದಿದ್ರಲ್ಲ, ತೆಂಗಿನಕಾಯಿನ ಎತ್ತಿ ಫ್ರಿಜ್ಜಲ್ಲಿ ಎತ್ತಿಟ್ಟೆ. ಮತ್ತು ಪ್ರಸಾದ ಕೊಟ್ಟಿದ್ದರು ದೇವಸ್ಥಾನದಲ್ಲಿ, ಹಾಗೆ ಇಟ್ಟಿದ್ದೆ, ಮರ್ತೋಗ್ಬಿಟ್ಟಿದ್ದೆ. ಅದು ಎತ್ಕೊಂಬಂದು ತಿನ್ನೋಣ ಅಂದ್ಬಿಟ್ಟು ಕುತ್ಕೊಂಡೆ. ಟಿ ವಿ ನೋಡಿಕೊಂಡು ಬಿಡಿಸೋಣ ಅಂದ್ಬಿಟ್ಟು ಪ್ರಸಾದನ ಎತ್ಕೊಂಬಂದು ಕುತ್ಕೊಂಡೆ. ನೋಡಿ ಪ್ರಸಾದ, ನೀವು ತಗೊಳ್ಳಿ ಗಂಗಮ್ಮನ ಪ್ರಸಾದ. ನಾವು ಮನೇಲಿ ಮಾಡೋದಕ್ಕಿಂತ ದೇವಸ್ಥಾನದಲ್ಲಿ ಏನು ಕೊಟ್ಟರು ತುಂಬ ರುಚಿಯಾಗಿರುತ್ತೆ. ಅದಕ್ಕೋಸ್ಕರನೇ ನನಗೆ ಪ್ರಸಾದ ಅಂದರೆ ತುಂಬಾ ಇಷ್ಟ. ಆಲ್ರೆಡಿ 1 ಗಂಟೆ ಆಗಿತ್ತು. ಊಟ ಮಾಡೋಣ ಅಂದ್ಬಿಟ್ಟು ಊಟ ಹಾಕ್ಕೊಳಕ್ಕೆ ಹೋದೆ. ಅವರಿಗೆ ದೋಸೆ ಹಾಕ್ಕೊಟ್ಟಿದ್ದೆ, ಆದರೆ ನಾನು ಇಡ್ಲಿ ಮಾಡ್ಕೊಂಡಿದ್ದೆ. ಹಂಗೆ ಶಾರ್ಟ್ಸ್ ವೀಡಿಯೋಗೂ ಒಂದು ವೀಡಿಯೋ ಬೇಕಾಗಿತ್ತು, ಅದಕ್ಕೆ ಇಡ್ಲಿನೂ ಅದನ್ನು ವೀಡಿಯೋ ಮಾಡಿಕೊಂಡೆ. ಹೀಗಿತ್ತು ಇವತ್ತಿಂದು. ನಾನು ದೇವಸ್ಥಾನಕ್ಕೆ ಹೋಗೋದನ್ನು ನಾಳೆ ಅಪ್ಲೋಡ್ ಮಾಡ್ತೀನಿ. ತುಂಬ ಚೆನ್ನಾಗಿರುತ್ತೆ. ಮತ್ತು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಇದು ನನ್ನ ಫಸ್ಟ್ ವ್ಲಾಗು. ನಿಮ್ಮ ಸಪೋರ್ಟ್ ಇದ್ರೇ ನಾನು ಮುಂದಕ್ಕೆ ಹೋಗೋಕ್ಕಾಗೋದು. ಪ್ಲೀಸ್ ಎಲ್ಲರೂ ನನಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ.